ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಟಿಕೆಟ್ ದರವನ್ನು ಹೆಚ್ಚಿಸಿ ಬರೆ ಇಳಿದಿದೆ. ಇವತ್ತು ಮೆಜೆಸ್ಟಿಕ್ನ ಹೃದಯ ಭಾಗದಲ್ಲಿರ್ತಕ್ಕಂಥ KSRTC ಬಸ್ ನಿಲ್ದಾಣದಲ್ಲಿ ನಾವಿದ್ದೀವಿ. ಇವತ್ತು ನಮ್ಮ ಜೊತೆ ಒಬ್ಬ ಸೀನಿಯರ್ ಪ್ರಯಾಣಿಕರಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ವೆಂಕಟೇಶ್ ಅಂತೇಳಿ. ಯಾವ ಊರು, ಎಲ್ಲಿಂದ ಬಂದಿದ್ದೀರಾ? ನಾವು ಸಿಟಿ ಬೆಂಗಳೂರಿನವ್ರು. ಯಾವ ಕಡೆ ಪ್ರಯಾಣ ಮಾಡ್ತೀರಾ? ನಾವು ಎಲ್ಲ ಕಡೆನೂ ಪ್ರಯಾಣ ಮಾಡ್ತೀವಿ. ಆದರೆ ಈ ಥರ ಲೇಡೀಸಿಗೆ ಉಚಿತ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ತೋರಿಸ್ಕೊಂಬಿಟ್ಟು ಜೆಂಟ್ಸಿಗೆ ಅದಕ್ಕೆ 4ರಷ್ಟು ತಲೆ ಮೇಲೆ ಬಂಡೆ ಎಳೆಯೋದು ಇದು ಸರ್ಕಾರದ ರೀತಿ ಅಲ್ಲ. ಇದು ಅಲ್ಲ, ಒಂದು ಕಡೆ ಮನೆ ಗೃಹಿಣಿಯರಿಗೆ 2,000 ಕೊಡ್ತೀವಿ, 10 kg ಅಕ್ಕಿ ಕೊಡ್ತೀವಿ, ಫ್ರೀ ಸರ್ವಿಸ್ ಕೊಡ್ತೀವಿ ಅಂದರು. ಇವತ್ತು ಅದೇ ಮನೆ ಅವರ ಗಂಡಂದ್ರಿಗೆ ಈ ರೀತಿ ಬರೆ ಇಡ್ತಾ ಇರೋದು ಏನು ಹೇಳುತ್ತೆ? ಅದೇ ಅವರು ಈಗ ಜೆಂಟ್ಸ್ ಎಲ್ಲ ನಾವು ಬಸ್ಸಲ್ಲಿ ಓಡಾಡೋದು ಹೆಂಗೆ, ಬರೀ ಇವ್ರು ಏನೋ ಇವರು ಸರ್ಕಾರ ಉಳಿಯೋಕ್ಕೋಸ್ಕರ ಒಂದು ಇದೇನೋ ಒಂದು ಇದು ಮಾಡಿಬಿಟ್ಟು ಮಾಡಿಕೊಂಡು ಆ ಸರ್ಕಾರ ಬರಲಿ ಅನ್ನೋದಕ್ಕೋಸ್ಕರ ಇದೆಲ್ಲ ಉಚಿತ ಅಂತ ತೋರಿಸ್ಕೊಂಡು ಕೊನೆಗೆ ಉಚಿತಕ್ಕೆ ಡಬ್ಬಲ್ ಹಾಕಿ ಎಳಿತಾ ಇದ್ದಾರಲ್ಲ ಜನಗಳು. ಏನು ಹೇಳ್ತೀರಾ ಸರ್ಕಾರದ ಈ ಕ್ರಮಕ್ಕೆ? ನೀವೇನು ಹೇಳ್ತೀರಾ? ಇದು ಸರ್ಕಾರದ ಕ್ರಮ ಜನಗಳನ್ನು ಉದ್ಧಾರ ಮಾಡೋದಲ್ಲ, ಜನಗಳನ್ನ ನೆಲಸಮ ಮಾಡೋ ಸರ್ಕಾರ ಅನ್ಬೋದು. ಸೊ ಅದೇ ರೀತಿ ಇಲ್ಲಿ ಇನ್ನೊಬ್ರು ಪ್ರಯಾಣಿಕರಿದ್ದಾರೆ. ಸರ್ ಹೇಳಿ, ನಿಮ್ಮ ಹೆಸರು ಹೇಳಿ. ಸರ್, ನನ್ನ ಹೆಸರು ಸುಬ್ಬಯ್ಯ ಅಂತ, ನಾನು ಕೊಡಗವನು. ಬಟ್ ಏನು ಗೊತ್ತಾ, ಈ ಸರ್ಕಾರ ಬಂದ ಮೇಲೇ ಗಂಡಸರಿಗೆ ಎಲ್ಲ ಲಾಸು. ಹೇಳ್ತೀನಿ, ಹೆಂಗಸ್ರ ಹತ್ರ ದುಡ್ಡು ಕಮ್ಮಿ ಮಾಡಿ ಗಂಡಸ್ರ ಹತ್ರ ದುಡ್ಡು ಕೀಳ್ತಾ ಇದ್ದಾನೆ. ಸಿದ್ದರಾಮಯ್ಯನ ಸರ್ಕಾರನೇ ವೇಸ್ಟು. ಸಿದ್ದರಾಮಯ್ಯನ ಸರ್ಕಾರನೇ ವೇಸ್ಟು. ಹೇಳ್ತೀನಿ ಕೇಳಿ, ಗಂಡಸ್ರ ಹತ್ರ ದುಡ್ಡು ಕೀಳ್ತಾರೆ, ಹೆಂಗಸ್ರ ಹತ್ರ ಹೆಂಗಸ್ರಿಗೆ ಇದು ಮಾಡ್ತಾನೆ. ಅವನೇನೋ ಬರೀ ಇದು ಓಟ್ ಬೇಕು, ಅವನಿಗೆ ಓಟ್ ಬೇಕು. ಏನು ಇದು ಪ್ರಯಾಣಿಕರ ಒಂದು ಆಕ್ರೋಶದ ನುಡಿಯಾಗಿತ್ತು. ಒಟ್ಟಾರೆ ಸರ್ಕಾರ ಈ ಒಂದು ನಡೆಗೆ ಎಲ್ಲ ಕಡೆಯಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಚಂದ್ರಶೇಖರ್ ಯಲಬುರ್ತಿ, ಸಮಗ್ರ ನ್ಯೂಸ್, ಬೆಂಗಳೂರು.